ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಭಾಗ್ಯಲಕ್ಷ್ಮಿ ಧಾರಾವಾಹಿ ಆದೀಶ್ವರ್ ಭಾಗ್ಯ ನಡುವೆ ರೋಚಕತೆಯಿಂದ ಸಾಗುತ್ತಿದೆ. ಟಿಆರ್ಪಿಯಲ್ಲೂ ಈ ಧಾರಾವಾಹಿ ವಾರದಿಂದ ವಾರಕ್ಕೆ ಮುನ್ನುಗ್ಗುತ್ತಿದೆ. ಸದ್ಯ ಇಷ್ಟು ದಿನ ಆದಿ ತನ್ನ ಮನೆಯವರಿಂದ ಮುಚ್ಚಿಟ್ಟಿದ್ದ ಬಹುದೊಡ್ಡ ಸತ್ಯ ಈಗ ಬಯಲಾಗಿದೆ. ಭಾಗ್ಯ ಮನೆಯ ಮೇಲೆ ಮಿಡಲ್ ಕ್ಲಾಸ್ ಜೀವನ ನಡೆಸುತ್ತಿದ್ದ ವಿಚಾರ ರಾಮದಾಸ್ಗೆ ಗೊತ್ತಾಗಿ ಅವರು ತುಂಬಾ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಭಾಗ್ಯ ಮನೆಯಿಂದ ಕಳ್ಳತನವಾಗಿದ್ದ 25 ಲಕ್ಷ ಕೊನೆಗೂ ಸಿಕ್ಕಿದೆ. ಅಚ್ಚರಿ ಎಂದರೆ ಈ ಹಣವನ್ನ ಭಾಗ್ಯ ತೆಗೆದುಕೊಂಡಿದ್ದಾಳೆ. ಆದರೆ ಇದರಲ್ಲೂ ಒಂದು ಟ್ವಿಸ್ಟ್ ನೀಡಲಾಗಿದೆ. ಕಳೆದ ಎಪಿಸೋಡ್ನಲ್ಲಿ ಭಾಗ್ಯ ಮನೆಯಲ್ಲಿ ಆದಿ ಕೊಟ್ಟ 25 ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿತ್ತು. ಪೊಲೀಸರು ಬಂದು ವಿಚಾರಿಸಿದಾಗ ಕಳ್ಳ ಅರ್ಧ ಕುಡಿದ ಬಿಯರ್ ಬಾಟಲ್ ಸಿಗುತ್ತದೆ. ಆಗ ಈ ಕಳ್ಳ ಯಾರು ಎಂಬುದು ಪೊಲೀಸರಿಗೆ ಗೊತ್ತಾಗುತ್ತೆ. ನೀವು ಟೆನ್ಷನ್ ಮಾಡಬೇಡಿ, ಈ ರೀತಿ ಅರ್ಧ ಕುಡಿದು ಬಾಟಲ್ ಇಡುದು ಯಾವ ಕಳ್ಳ ಅಂತ ನಮಗೆ ಗೊತ್ತು, ನಿಮ್ಮ ಹಣ ಸಿಗುತ್ತೆ ಎಂದು ಹೇಳಿ ಹೋಗುತ್ತಾರೆ. ಮುಂದಿನ ದಿನವೇ ಪೊಲೀಸರು ಕಳ್ಳನನ್ನ ಹಿಡಿದು ಸಂಪೂರ್ಣ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಬಳಿಕ ಪೊಲೀಸರು ಆದೀಶ್ವರ್ಗೆ ಕಾಲ್ ಮಾಡಿ ನಿಮ್ಮ ಹಣ ಸಿಕ್ಕಿದೆ, ಬಂದು ತೆಗೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ. ಆದಿ ಸ್ಟೇಷನ್ಗೆ ಬಂದು ಹಣ ಎಣಿಸಿ ಪುನಃ ತೆಗೆದುಕೊಂಡು ನೇರವಾಗಿ ಭಾಗ್ಯ ಮನೆಗೆ ಬಂದಿದ್ದಾನೆ. ಹಣ ಸಿಕ್ಕಿತು ಎಂದು ಹೇಳಿದ ಕೂಡಲೇ ಭಾಗ್ಯ ಮುಖದಲ್ಲಿ ಬೇಸರ ಕಾಣುತ್ತೆ. ಆಗ ಆದಿ, ನಿಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿರುವ ಹಣ ಪುನಃ ಮನೆಗೆ ಬಂತು ಅಂತ ನೋಡ್ತಾ ಇದ್ದೀರಾ, ಇದನ್ನ ಹೇಗೆ ತೆಗೆದುಕೊಳ್ಳುವುದು ಅಂತ ಯೋಚಿಸ್ತಾ ಇದ್ದೀರಾ? ನಾನು ಇದನ್ನ ನಿಮ್ಮ ಹತ್ರ ತೆಗೆದುಕೊಳ್ಳಲು ಫೋರ್ಸ್ ಮಾಡಲ್ಲ, ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಅತ್ತ ಭಾಗ್ಯ, ಈ ದುಡ್ಡಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಮೊದಲ ದಿನವೇ ನಾನು ಈ ಹಣವನ್ನು ತೆಗೆದುಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತಲೇ ಇರಲಿಲ್ಲ. ಇದರಿಂದ ನೀವು 7 ದಿನ ಕಷ್ಟಪಡುವ ರೀತಿ ಆಯಿತು. ನಾನು ದುಡ್ಡು ತೆಗೆದುಕೊಳ್ಳಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ನೀವು ಎಷ್ಟೆಲ್ಲ ಕಷ್ಟಪಟ್ರಿ. ಇದನ್ನೆಲ್ಲ ಇಲ್ಲಿಗೆ ಮುಗಿಸೋಣ, ನಾನೇ ಈ ದುಡ್ಡನ್ನ ವಾಪಸ್ ತೆಗೆದುಕೊಳ್ಳುತ್ತೇನೆ ಎಂದು ಅಂದುಕೊಂಡಿದ್ದಾಳೆ. ಅದರಂತೆ ಭಾಗ್ಯ ಆದಿ ಬಳಿ ನಾನು ಈ ದುಡ್ಡನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ. ಇದನ್ನ ಕೇಳಿ ಆದಿ ಒಮ್ಮೆಗೆ ತಳಮಳಗೊಂಡರೂ ನಂತರ ಖುಷಿಯಾಗಿದೆ. ಆದಿ ಭಾಗ್ಯ ಕೈಗೆ 25 ಲಕ್ಷ ಹಣ ಇರುವ ಬ್ಯಾಗ್ ಅನ್ನ ಕೊಡುತ್ತಾನೆ. ಜೊತೆಗೆ ಭಾಗ್ಯ, ಈ ದುಡ್ಡು ಈಗ ಸಂಪೂರ್ಣ ನನಗೆ ಸೇರಿದ್ದು ತಾನೆ, ನಾನು ಈ ದುಡ್ಡನ್ನು ನನಗೆ ಇಷ್ಟ ಬಂದ ಹಾಗೆ ಹೇಗೆ ಬೇಕಾದ್ರೂ ಉಪಯೋಗಿಸಬಹುದಲ್ಲ, ಇದಕ್ಕೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಲ್ವಾ ಎಂದು ಕೇಳುತ್ತಾಳೆ. ಅದಕ್ಕೆ ಆದಿ, ಇದು ನಿಮ್ಮ ದುಡ್ಡು, ನೀವು ಏನು ಬೇಕಾದ್ರೂ ಮಾಡಬಹುದು ಎನ್ನುತ್ತಾನೆ. ಸರಿ, ಹಾಗಿದ್ರೆ ಈ ದುಡ್ಡನ್ನ ತಗೊಳ್ಳಿ ಎಂದು ಪುನಃ ಆದಿ ಕೈಗೆ ಭಾಗ್ಯ ಕೊಟ್ಟಿದ್ದಾಳೆ. ನಾನು ಈ ದುಡ್ಡನ್ನ ನೀವು ಚಾರಿಟಿ ಟ್ರಸ್ಟ್ ನಡೆಸ್ತಾ ಇದ್ದೀರಿ ಅಲ್ವಾ, ಅದಕ್ಕೆ ಕೊಡ್ತಾ ಇದ್ದೇನೆ ಎಂದು ಹೇಳಿದ್ದಾಳೆ. ಇದನ್ನ ಕಂಡು ಆದಿ ಶಾಕ್ ಆಗುತ್ತಾನೆ. ಇದು ಮೋಸ ಎಂದು ಹೇಳುತ್ತಾರೆ. ಇದು ನನ್ನ ದುಡ್ಡು, ಮನಸ್ಪೂರ್ವಕವಾಗಿ ತೆಗೆದುಕೊಂಡಿದ್ದೇನೆ, ಈಗ ಅದೇ ಖುಷಿಯಲ್ಲಿ ಚಾರಿಟಿಗೆ ಕೊಡ್ತಾ ಇದ್ದೇನೆ ಎಂದು ಎಂದಿದ್ದಾಳೆ. ಸದ್ಯ ಇದನ್ನ ಆದಿ ಪುನಃ ತೆಗೆದುಕೊಳ್ಳುತ್ತಾನೆ ಎಂಬುದನ್ನ ಕಾದು ನೋಡಬೇಕಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.